ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಕಾರನ್. ಇವತ್ತು ಸರ್ವಂ ಥಿಯೇಟರ್ ಪ್ರಸ್ತುತಿ ನೋಟ ನಾಟಕದ 2ನೇ ಸೀಸನ್ನ ಈ ಎಪಿಸೋಡ್ ನಲ್ಲಿ ನಮ್ಮ ಜೊತೆ ಇರೋದು ಶ್ರೀ ಕೃಷ್ಣ ಹೆಬ್ಬಾಳೆ ಸರ್. ಅವರು ಸಂಚಯ ತಂಡದ ಒಂದು ಮೇನ್ ಪಿಲ್ಲರ್ ಅಂತ ಹೇಳ್ಬೋದು. ನಟರು, ನಿರ್ದೇಶಕರು, ಹಾಗೆ ರಂಗಭೂಮಿಯ ಹಲವಾರು ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? Doing very good, Divya. Hope all of you are also fine. Yeah, this time lockdown ಆದಾಗ I have personally seen you. ನೀವು ಹಲವಾರು ಏರಿಯಾಗಳಿಗೆ ಹೋಗಿ ಪರ್ಸನಲ್ ಆಗಿ ಗ್ರಾಸರಿ ಕಿಟ್ ಗಳನ್ನ ಕೊಟ್ಟು ಬರ್ತಾ ಇದ್ರಿ. ಐ ಥಿಂಕ್ ಯು ಆರ್ ದ ಫಸ್ಟ್ ಒನ್ ಟು ಸ್ಟಾರ್ಟ್, ನೀವು ಮತ್ತೆ ನಿಮ್ಮ ಟೀಮ್. ಅಂಡ್ ನಿಮ್ಮ ಟೀಮ್ ಇಂದ ಸಂಚಯದಿಂದ ಯು ಆಲ್ಸೋ ಸ್ಟಾರ್ಟೆಡ್ ಸಂಚಯ ಕೇರ್ ಅಂತ ಒಂದು ಇನಿಷಿಯೇಟಿವ್ ಮಾಡಿದ್ರಿ, ವಿಚ್ ಆಬ್ವಿಯಸ್ಲಿ ಅಂದ್ರೆ ಇವಾಗ PR ಗೋಸ್ಕರ, ಮಾರ್ಕೆಟಿಂಗ್ ಗೋಸ್ಕರ ಪ್ಲಾಸ್ಮಾ ಕೊಡ್ತಾ ಇದೀನಿ ಅಂತ ಫೋಟೋ ತೆಕ್ಕೊಂಡು, ಗ್ರಾಸರಿ ಕಿಟ್ ಕೊಡ್ತಾ ಇದೀನಿ ಅಂತ ಫೋಟೋ ತೆಕ್ಕೊಂಡು ಪೇಪರ್ ಅಲ್ಲಿ ಅರ್ಧ ಪೇಜ್ ಆರ್ಟಿಕಲ್ ಬರ್ಸ್ಕೊಳ್ಳೋರು ಇರೋ ಕಾಲದಲ್ಲಿ ನಿಮ್ಮಂತವ್ರು ವೆರಿ ರೇರ್. ಐ ಥಿಂಕ್ ನೀವು ಕೆಲಸ ಎಷ್ಟ್ ಮಾಡ್ತೀರಾ ಅಂತಂದ್ರೆ ಯಾರಿಗಾದ್ರು ಗೊತ್ತೂ ಆಗಲ್ಲ ನೀವ್ ಬಂದು ಹೆಲ್ಪ್ ಮಾಡ್ತೀರಾ ಅಂತ. ಸೊ ಈ ಸಂಚಯ ಕೇರ್ ಯಾವಾಗ ಹೇಗೆ ಶುರುವಾಯ್ತು? So there were two things in your question. One, though, when we distributed grocery kits, a few friends from other teams and myself had joined hands together. ಫಸ್ಟ್ ನಮ್ಮ ಪರಿಚಯ ಇರೋರಲ್ಲಿ ಸಂಚಯದ ಗೆಳೆಯರ ಹತ್ರ ಒಂದೊಂದು ಕಿಟ್ 2 ಕಿಟ್ ಕೊಡಿ ಅಂತ ಹೇಳಿ ನಾನು ಅವ್ರ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಐ ವಾಸ್ ಡೆಲಿವರಿಂಗ್ ಇಟ್ ಟು ದಿ ನೀಡಿ ವೆನ್ ದಿ ಲಾಕ್ಡೌನ್ ಸಿಸ್ಟಮ್ ವಾಸ್ ಸ್ಟಿಲ್ ನ್ಯೂ. ಅದಕ್ಕೆ ಮುಂಚೆ ನಾನು ಮತ್ತೆ ವಿನಯ್ ಚಂದ್ರ ಅಂತ ವೆರಿ ಎಮಿನೆಂಟ್ ಲೈಟಿಂಗ್ ಡಿಸೈನ್ ಅಂಡ್ ಅನ್ ಆಕ್ಟರ್, ನಾನು ವಿನಯ್ ಚಂದ್ರ ಫಸ್ಟ್ ಥಿಂಗ್ ವಾಟ್ ವಿ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ ಫಸ್ಟ್ stages of lockdown was we somehow realized that sudden lockdown announce agide, all hotels are closed, civil servants particularly police ಅಂತ ಅವ್ರಿಗೆಲ್ಲರೂ ಊಟ ತಿಂಡಿ ವ್ಯವಸ್ಥೆನೂ ಇರ್ತಾ ಇರಲಿಲ್ಲ. ಸೊ ನಾನು ಅವನು ನಮ್ಮ ಮನೆಯಲ್ಲಿ ಇರೋ ದೊಡ್ಡ ಪಾತ್ರೆಗಳು ನಮ್ಗೆ ಏನೇನು ಅಡುಗೆ ಮಾಡೋಕ್ಕಾಗುತ್ತೆ ಅದನ್ನ ಮಾಡಿ we would pack it in whatever were the containers we could source in them, and we were giving it to the police and other people who were helping us. ಒಂದು 3-4 ದಿನಕ್ಕೆ the food for the police were arranged, and then we realized that sudden lockdown has been imposed to contain the disease and people were needing ration. ಅವಾಗ ಫ್ರೆಂಡ್ಸ್ ಮನೆಗಳಿಂದ ಒಂದಷ್ಟು ಕಿಟ್ಗಳು ಮಾಡ್ಕೊಡಿ ನೀವು ಅಂತ ಹೇಳಿ ಮಾಡ್ತಾ ಇದ್ದಿದ್ದು. ಇಟ್ ಸ್ಲೋಲಿ ಪ್ರೋಗ್ರೆಸ್ as a movement. We delivered close to 4,700 grocery kits of the funds raised by the team, plus we associated with BBMP. BBMP helped us distribute another 1,000 odd kits to the needy. So ಒಂದು 6,000 ಕಿಟ್ ಅಷ್ಟು ನಾವು ಫಿಸಿಕಲ್ ಆಗಿ ಹೋಗಿ ಡೆಲಿವರ್ ಮಾಡಿದ್ದು ಲಾಸ್ಟ್ ಇಯರ್ ಲಾಕ್ಡೌನ್ ಅಲ್ಲಿ. ಅಂಡ್ ಅನ್ಫಾರ್ಚುನೇಟ್ಲಿ ದಿ ಡಿಸೀಸ್ continues to exist amongst us. Fortunately this time groceries were not that crucial, but then other things became crucial. I think we've gotten over those issues also now. The second part of your question was Sanchaya Cares. So the lockdown ella release aaytu, there were phased reopenings for various industries, manufacturing industries, production industries, marketing industries, ella open agak shuru aaytu. Cinema shooting shuru aaytu. Lockdown release ಆದ್ಮೇಲೆ staggered agi with the new norms of shooting began. TV serial nವರು immediate ಆಗಿ ಶುರು ಮಾಡಿದ್ರು. So the wage earners in the TV serial industry started getting some respite. Cinema industry ನವರಿಗೂ ಸಣ್ಣ ಪುಟ್ಟದಾಗಿ ಶೂಟಿಂಗ್ ಶುರು ಆಯಿತು. They started getting some small jobs at least out of shooting. ಬಟ್ ನಮ್ಮ ನಾಟಕದವರಿಗೆ, ಪರ್ಟಿಕ್ಯುಲರ್ ಆಗಿ ವೃತ್ತಿ ರಂಗಭೂಮಿ ಕಲಾವಿದರಿಗೆ ರಂಗಭೂಮಿ ತೆರೆಯಲಿಲ್ಲ. ಆಮೇಲೆ ತೆಗೆದಿದ್ರು ಆ ಕಾಲದಲ್ಲಿ ಜನ ನೋಡ್ತಾ ಇದ್ರು ಇಲ್ವೋ, ರಂಗಮಂದಿರಗಳಿಗೆ ಬಂದ ನಾಟಕ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ನಾನು ಹೇಳ್ತಾ ಇರೋದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಥವಾ ರಂಗಶಂಕರದಲ್ಲಿ ADA ರಂಗಮಂದಿರದಲ್ಲಿ ನಾಟಕ ನೋಡೋರ್ಗಲ್ಲ. ಟೆಂಟ್ ಹಾಕೊಂಡು ವೃತ್ತಿ ರಂಗಭೂಮಿ ಕಂಪ್ನಿನವರು ಒಂದೊಂದೇ ಕಡೆ ಒಂದೊಂದೇ ಊರಲ್ಲಿ 2 ತಿಂಗಳು 3 ತಿಂಗಳು ಮೊಕ್ಕಾಂ ಹೊಡ್ಬಿಟ್ಟು ನಾಟಕ ಮಾಡ್ತಾರಲ್ಲ, ಅವ್ರದೆಲ್ಲ ಟೆಂಟ್ಗಳು ಅಲ್ಲಲ್ಲೇ ಇದೆ, ಅರ್ಧಂಬರ್ಧ ತೆಗೆದು. ಇಟ್ ವಾಸ್ ಅನ್ ಇನ್ಸ್ಟೆಂಟ್ ಲಾಕ್ಡೌನ್ ಬಿಕಾಸ್ ಆಫ್ ದ ಪ್ಯಾಂಡಮಿಕ್. ಸೊ ಅವ್ರ ಟೆಂಟ್ಗಳನ್ನು ಕರೆಕ್ಟಾಗಿ ಪ್ಯಾಕ್ ಮಾಡೋಕ್ಕಾಗಿತ್ತೋ ಇಲ್ವೋ ಗೊತ್ತಿರಲಿಲ್ಲ, ಅವ್ರ ಸ್ಕ್ರೀನ್ಸ್ ಏನಾಗಿತ್ತು ಗೊತ್ತಾಗೋದಿಲ್ಲ. ಸಮ್ ಪೀಪಲ್ ವುಡ್ ನಾಟ್ ಇವನ್ ಹ್ಯಾವ್ ರೀಚ್ಡ್ ದೇರ್ ಹೋಮ್ ಟೌನ್ಸ್. ಆ ಥರ ಎಲ್ಲ ಸನ್ನಿವೇಶಗಳಾಗಿತ್ತು. ಅದಾದ್ಮೇಲೆ ಅವ್ರಿಗೆ ಈ ಎಲ್ಲ ಕಷ್ಟಗಳಿಂದ ಬಗೆಹರ್ಕೊಂಡ್ರು ಅವರ ವೃತ್ತಿ ಶುರು ಆಗಲಿಲ್ಲ. ವಿ ಸ್ಟಾರ್ಟೆಡ್, ನಾವು ಏನಾಗಿತ್ತು, ಒಂದು 5-6 ವರ್ಷದಿಂದ ಕುಂಟ ಕೋಣ ಮುಖ ಜಾಣ ಅಂತ ಒಂದು ನಾಟಕನ ನಾವು ಸಂಚಯದಿಂದ ಬೆಂಗಳೂರು ಕರೆಸಿ ಆಡಿಸ್ತಿದ್ವಿ.
ಅದೊಂದು 10-15 ಸಾವಿರ ಪ್ರದರ್ಶನ ಆಗಿರುವಂತ ವೆರಿ ಪಾಪ್ಯುಲರ್ ನಾಟಕ. 3 ತಂಡ ಮಾಡ್ತಾ ಇದ್ದಾರೆ ಅದನ್ನ. ಈಚ್ ಟೀಮ್ ಹ್ಯಾಡ್ ಕಂಪ್ಲೀಟೆಡ್ 5,000 ಶೋಸ್. 15,000 ಪ್ರದರ್ಶನ ಆಗಿದೆ ನಾಟಕ, ಅಂಡ್ ವಿಚ್ ರಿಮೈನ್ಸ್ ಟು ಬಿ ಪಾಪ್ಯುಲರ್. ಅವ್ರು ಮೊದಲನೇ ಸತಿ ಕ್ಯಾಪಿಟಲ್ ಆಫ್ ದ ಸ್ಟೇಟ್ ನೋಡಿದ್ರು, ಅಂದ್ರೆ ನಾವು ರಾಜಧಾನಿಗೆ ಬರ್ತಾ ಇದೀವಿ ಅನ್ನೋ ಹುಮ್ಮಸ್ಸಿಂದ ಅವ್ರು ಬಂದು ಬೆಂಗಳೂರಲ್ಲಿ ನಾಟಕ ಮಾಡ್ಕೊಂಡು ಹೋದ್ರು, ವಿಚ್ ವಾಸ್ ಹಾರ್ಟ್ ರೆಂಚಿಂಗ್ ಆಕ್ಚುಲಿ. ಬಟ್ ತುಂಬಾ ಸಂತೋಷವಾಗಿ, ತುಂಬಾ ಆತ್ಮೀಯವಾಗಿ ಪರಿಚಯ ಆಯ್ತು, ಅವ್ರ ಒಡನಾಟ ಬೆಳೀತು. ಈ ಒಡನಾಟ ಬೆಳೆದಿದ್ದು ಏನಾಯ್ತು ಅಂದ್ರೆ, ಈ ಲಾಕ್ಡೌನ್ ಆದ್ಮೇಲೆ ಅವ್ರ ಕಷ್ಟಗಳು ಸ್ವಲ್ಪ ತಿಳ್ಕೊಳಕ್ ಶುರು ಮಾಡಿದ್ವಿ ನಾವು. ಮೊದಲನೇ ಹಂತದಲ್ಲಿ ಸಂಚಯದ ಗೆಳೆಯರೇ ನಾವೆಲ್ಲರೂ ಸೇರಿ ಒಂದು 1,00,000 ರೂಪಾಯಿಗಿಂತ ಒಂದು ಸ್ವಲ್ಪ ಜಾಸ್ತಿ, 1,10,000 ಸಮಥಿಂಗ್ ಲೈಕ್ ದಟ್, ವಿ ಕಲೆಕ್ಟೆಡ್ ಅಮಾಂಗ್ಸ್ ಅಸ್. ಅಂಡ್ ಈ ತರ ಅಗತ್ಯ ಇರುವಂತ ಒಂದಷ್ಟು ಕಲಾವಿದರಿಗೆ ನಾವು 3,000 ರೂಪಾಯಿ ಹಂಗೆ ದುಡ್ಡು ಕೊಟ್ವಿ, ಅವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು. ಅಫ್ಕೋರ್ಸ್, ಆಸ್ ಯು ಟೋಲ್ಡ್, ವಿ ಹ್ಯಾವ್ ನಾಟ್ ಶೇರ್ಡ್ a single detail of the person who has received any of our stipend. We don't even call it aid. We don't call it ಗೌರವಧನ. ಇದು ಕಲಾವಿದರಿಗೆ ಸಲ್ಲಬೇಕಾಗಿದ್ದಂತ ಗೌರವಧನ, ಇದನ್ನ ಕೊಟ್ವಿ. ಬಟ್ ಇದು ಸಾಲದು ಅಂತ ಅನ್ನಿಸ್ತು. ಅವಾಗ ನಾವು ಯಾಕೆ ಇದ್ರದ್ದೊಂದು ಫಂಡ್ ರೈಸರ್ ಪ್ರೋಗ್ರಾಮ್ ಅಂತ ಮಾಡಿ ಒಂದು 3-6 ತಿಂಗಳು ಸ್ಟೈಪೆಂಡ್ ಕೊಡೋ ಹಂಗೆ ಒಂದು ಇನ್ನೂ ಜಾಸ್ತಿ ಕಲಾವಿದರಿಗೆ, ಅವಾಗ 35 ಕಲಾವಿದರಿಗೆ ಮಾತ್ರ ನಮ್ಗೆ ಕೊಡ್ಲಿಕ್ಕಾಯ್ತು. ವೆನ್ ಇನ್-ಹೌಸ್ ಸಂಚಯದಲ್ಲಿ ನಾವು ಫಂಡ್ ರೈಸ್ ಮಾಡಿದಾಗ ಸ್ವಲ್ಪ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿ, ಇದನ್ನ ಹೌ ಡು ವಿ ಮಾರ್ಕೆಟ್ ಅ ಪ್ರೋಗ್ರಾಮ್. ನಮ್ಗೆ ಗೊತ್ತಿರೋದು ನಾಟಕ ಮಾಡೋದಕ್ಕೆ, ಇಫ್ ಯು ಹ್ಯಾವ್ ಟು ರೈಸ್ ಫಂಡ್ಸ್, ಇಟ್ ಹ್ಯಾಸ್ ಟು ಬಿ ಥ್ರೂ ಅವರ್ ಮೀಡಿಯಂ ಆಫ್ ಆರ್ಟ್ ಓನ್ಲಿ. ನಾಟಕದಿಂದನೇ ನಾವು ಹಿಂಗೆ ಫಂಡ್ ರೈಸ್ ಮಾಡಿ ಇದನ್ನ ಕರ್ನಾಟಕದಲ್ಲಿರೋ ಕಲಾವಿದರಿಗೆ ಗೌರವಧನ ತಲುಪಿಸೋಂಗೆ ಹೆಂಗ್ ವ್ಯವಸ್ಥೆ ಮಾಡ್ಬೋದು ಅನ್ಕೊಂಡು ವಿ ಸ್ಟಾರ್ಟೆಡ್ ಪ್ಲಾನಿಂಗ್ ಇಟ್ ಔಟ್. ಆಲ್ ದೀಸ್ ವಾಸ್ ಬಿಕಾಸ್ ಆಫ್ ಸಂಚಯದಲ್ಲಿ ಶ್ರೀರಂಗ್ ಭಟ್ ಅಂತ ಒಬ್ಬ ಇದ್ದಾನೆ. He is there from the beginning of Sanchaya, 32-year-old team namdu. ಅವನು ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋಣ, ವಿ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ಔಟ್ಸೈಡ್ ಆಫ್ ಇಂಡಿಯಾ, ವಿ ಕ್ಯಾನ್ ಸೆಲ್ ಅವರ್ ಪ್ಲೇಸ್ ಅಂತ ಹೇಳ್ದ. ಸೊ ವಿ ಸ್ಟಾರ್ಟೆಡ್ ಚಾಟಿಂಗ್ ಔಟ್ ಎ ಪ್ರೋಗ್ರಾಮ್. ಒಂದು 3-4 ನಾಟಕಗಳು, ಒಂದು 3-4 ಸಂಗೀತದ ಕಾರ್ಯಕ್ರಮಗಳನ್ನು ನಾವು ಯಾವ್ದಾದ್ರು ಒಂದು ಸ್ಟುಡಿಯೋ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ರೆಕಾರ್ಡ್ ಮಾಡಿಕೊಂಡು ಫ್ರೀ ಟು ಏರ್ ಆನ್ ಯೂಟ್ಯೂಬ್ ಮಾಡಿ, ಅಂಡ್ ರಿಲೀಸ್ ಇಟ್ ಫಾರ್ ಫ್ರೀ, ಅಂಡ್ ರಿಕ್ವೆಸ್ಟ್ our global Kannadigas to watch, and if they like our cause, contribute money to our cause anta ಮಾಡ್ಕೊಂಡ್ವಿ. ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಳಕ್ ಶುರು ಮಾಡಿದ್ವಿ. ಬಟ್ ಒನ್ ಥಿಂಗ್ ವಿ ರಿಯಲೈಸ್, ಮ್ಯೂಸಿಕ್ ವಾಸ್ ಓವರ್ಲೋಡೆಡ್ ಫಾರ್ ಆಲ್ ದಿ ಹೊರನಾಡ ಕನ್ನಡಿಗರಿಗೆ. ವಾರ ವಾರ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೇರ ಪ್ರಸಾರ ನಡೀತಾ ಇತ್ತು ಬೆಂಗಳೂರಿಂದ, ಫಾರ್ ವೇರಿಯಸ್ ಕಾಸಸ್ ಆಫ್ ಫಿಲಾಂಥ್ರಫಿ. ಆಫ್ ಕೋರ್ಸ್ ನಾಟಕದ ಮಾತ್ರ ಯಾವುದೂ ಆಗಿರ್ಲಿಲ್ಲ. They were overloaded with programs from Karnataka, all for the purpose of COVID relief. So how do we go about it? What is the niche we can create? ಅಂತ ಗೊತ್ತಾದಾಗ ನಾವು ಬರೀ ನಾಟಕಗಳನ್ನ ಮಾಡೋಣ, ವಿಲ್ ಸೆಲ್ ಅವರ್ ಪ್ಲೇಸ್ ಅಂತಾನೆ ಮಾಡ್ಕೊಂಡ್ವಿ ನಾವು. ಇನ್ಸ್ಟೆಡ್ ಆಫ್ ವಿ ಸ್ಟಾರ್ಟೆಡ್ ಕಟಿಂಗ್ ಆಫ್ ಅವರ್ ಅದರ್ ಐಡಿಯಾಸ್ ಆಫ್ ಮ್ಯೂಸಿಕಲ್ಸ್, ಅದನ್ನೆಲ್ಲ ತೆಗೆದುಹಾಕಿ ಬರೀ ನಾಟಕಗಳನ್ನ ಮಾಡೋಣ ಅಂತ ಅನ್ಕೊಂಡ್ವಿ. ದೆನ್ ವಿ ಎನ್ಕೌಂಟರ್ಡ್, ಈ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್. ಹೊರನಾಡ ಕನ್ನಡಿಗರ ಸಂಘಗಳ ಜೊತೆ ನಾವು ಸಂಪರ್ಕ ಸಾಧಿಸಕ್ಕೆ ಶುರು ಮಾಡಿದ್ವಿ. ಬೇರೆ 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 ದೇಶಗಳಲ್ಲಿ, ಲಾಟ್ ಆಫ್ ಯುರೋಪಿಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ UK, ಅಮೆರಿಕಾ, ಸೌತ್ ಆಫ್ರಿಕಾ, ಇಲ್ಲೆಲ್ಲ ನಾವು ಸಂಪರ್ಕ ಮಾಡಿದ್ವಿ, ಮಿಡ್ಲ್ ಈಸ್ಟ್. ಬಟ್ ಒಂದು ಪ್ರಾಬ್ಲಮ್ ಎನ್ಕೌಂಟರ್ ಆಯ್ತು. ನಾವು ಫಾರಿನ್ ಫಂಡ್ಸ್ ಅಂತ ಏನೇ ತಗೊಳ್ಳೋದಾರು, ದೇರ್ ಇಸ್ ಅ ರಿಸ್ಟ್ರಿಕ್ಷನ್ ಬೈ ದಿ ಯೂನಿಯನ್ ಆಫ್ ಇಂಡಿಯಾ. ಇಟ್ ಕಾಂಟ್ ಬಿ ಕಾಲ್ಡ್ ಎ ಡೊನೇಷನ್, ಇಟ್ ಹ್ಯಾಸ್ ಟು ಬಿ ಎ ಟಿಕೆಟ್. ಸೇಲ್ ವಾಸ್ ಪರ್ಮಿಟೆಡ್, ಬಟ್ ಹೌ ಡು ವಿ ಚಾರ್ಜ್ ದಿ ಟಿಕೆಟ್ ಎಟ್ 500 rupees? ಎಷ್ಟು ಲಕ್ಷ ಜನ ನೋಡ್ಬೇಕು ನಾವು? ಒಂದು 200-300 ಕಲಾವಿದರಿಗೆ 3-6 ತಿಂಗಳು ಸ್ಟೈಪೆಂಡ್ ಕೊಡ್ಬೇಕಾದ್ರೆ FCRA ಅಂತ ಒಂದು ಸರ್ಟಿಫಿಕೇಶನ್ ಇಂದ ವಿ ಕುಡ್ ನಾಟ್ ರೈಸ್ ಫಂಡ್ಸ್. ಡೊನೇಷನ್ ಆಗಿ ತಗೊಳಕಾಗ, even if somebody was willing to contribute 50,000 or 1 lakh, we are not permitted to receive from outside of India without an FCRA license. So our program actually, now recording shuru ಮಾಡಿದಾಗ we stopped. ನಮ್ಗೆ ಇದಕ್ಕೆ ದಾರಿ ಕಾಣಿಸ್ಲಿಲ್ಲ, because we didn't have an OTT platform where we, so OTT platforms ನಮ್ಗೆ ಬೇರೆ ಯೂಟ್ಯೂಬ್ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಸೇಲ್ ಮಾಡಿದ್ರೆ they have a retainment fees of 30-35%. We didn't want to spend administrative cost because we were doing it for the purpose of philanthropy. The least administrative cost ಅಂತ ನಾವು ಮಾಡ್ಕೊಂಡಿದ್ದು. Finally, Pawan Kumar, the director who made Lucia and U-Turn, who was very closely associated with Sanchaya, he was almost on the verge of completing his OTT platform, the fuc.in ಅಂತ ಅವನು ಪ್ಲಾಟ್ಫಾರ್ಮ್ ಎಲ್ಲ ರೆಡಿ ಮಾಡ್ಕೊಂಡು, the payment gateway was also initiated by him when our work got stalled because of FCRA certification. We got in touch with Pawan.
We also had gotten in touch with a few other like-minded teams. Many teams were willing to perform for our cause actually, but ಆ ತಂಡಗಳ ಕಲಾವಿದರು ಎಲ್ಲರೂ ಚದುರು ಹೋಗ್ಬಿಟ್ಟಿದ್ರು, ಬೆಂಗಳೂರಲ್ಲಿ ಇರಲಿಲ್ಲ. Because of the post-COVID situation, all of them were working from their hometowns or not working from their hometowns. Both of them happened. Most of them could not even work. All the teams wanted to, but we could get ಸಮಷ್ಟಿಯ ನೀರು ಕುಡಿಸಿದ ನೀರೇ ರವೀಂದ್ರ ಪೂಜಾರಿ ಕೇಳಿದಾಗ ಅವ್ರ ತಂಡ, they gathered their team together. Actually, I should mention that here. ಅವರಲ್ಲೂ ಕೆಲವು ಕಲಾವಿದರು ಇರಲಿಲ್ಲ, ಬಟ್ ಫಾರ್ ದಿಸ್ ಪರ್ಪಸ್ ದೇ ಗ್ಯಾದರ್ಡ್ ದಿ ಟೀಮ್. ಪಿ ಡಿ ಸತೀಶ್ ಚಂದ್ರ ಅಮ್ಮವ್ರ ಗಂಡ ಮಾಡ್ದ, ವಟಿ ಕುಟೀರದ ವೆರಿ ಪಾಪ್ಯುಲರ್ ಪ್ಲೇ ಶ್ರದ್ಧಾ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು. ಸಂಚೆಯದು 2 ನಾಟಕ ಮಾಡಿದ್ವಿ ನಾವು, ತದ್ರೂಪಿ ಮತ್ತೆ ಟೆಂಪೆಸ್ಟ್. ಈ 5 ನಾಟಕಗಳನ್ನ ಇನ್ ಅ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್. ಅಫ್ಕೋರ್ಸ್ ಐ ಹ್ಯಾವ್ ಟು ಮೆನ್ಷನ್ ದಿಸ್ ಹಿಯರ್. ವಿ ಗಾಟ್ ಅ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಮೆನಿ ಪೀಪಲ್ ವೆನ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಿಸ್. ಡಮರು ಅಂತ ಶಂಕರ ಫೌಂಡೇಶನ್ ಅವರು ಒಂದು ಹೊಸ ಆಡಿಟೋರಿಯಂ ಕಟ್ಟಿದ್ದಾರೆ. ವೆನ್ ವಿ ಅಪ್ರೋಚ್ಡ್ ರಶ್ಮಿ ಮ್ಯಾಮ್ ವಿತ್ ದಿಸ್ ಕಾಸ್, ನಾವು ಅವ್ರಿಗೆ ಸಬ್ಸಿಡೈಸ್ ರೇಟ್ ಅಲ್ಲಿ ಅವ್ರ ಆಡಿಟೋರಿಯಂ ಕೊಡಬಹುದು ಅಂತ ನಾವು ಹೋಗಿದ್ದು. ಬಟ್ ವಾಟ್ ಟರ್ನ್ಡ್ ಔಟ್, ಶಿ ಗೇವ್ ದ ಆಡಿಟೋರಿಯಂ ಫಾರ್ ಫ್ರೀ. ಒಂದೇ ಒಂದಿನ ಅವ್ರಿಗೆ ಡೇಟ್ ಅವೈಲೇಬಲ್ ಇರಲಿಲ್ಲ, ಅದೊಂದಿನ ನಾವು KH ಕಲಾಸೌಧದಲ್ಲಿ ಮಾಡಿದ್ವಿ. ಮಿಕ್ಕಿದ ಎಲ್ಲ ರೆಕಾರ್ಡಿಂಗ್ಸ್ ವಿ ಡಿಡ್ ಇಟ್ ಅಟ್ ಡಮರು. ರೆಕಾರ್ಡಿಂಗ್ ದಿ ಪ್ಲೇ ವಾಸ್ ಆಲ್ಸೋ ನ್ಯೂ ಫಾರ್ ಸೆಂಡಿಂಗ್ ಇಟ್ ಟು ಸಮ್ ಫೆಸ್ಟಿವಲ್. ರೆಫರೆನ್ಸ್ ಕ್ಯಾಸೆಟ್ಸ್ ನಾವು ಮಾಡ್ಕೊಂಡಿರ್ತೀವಲ್ಲ, ಪ್ರೊಫೆಷನಲ್ ಆಗಿ ಒಂದು ನಾಟಕನ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ ಬೇಕಿರುವಂತ ಕ್ವಾಲಿಟಿ, there is no measure here. We don't have a fallback mechanism. ಅವ್ರದ್ದು ಚೆನ್ನಾಗಿದೆ, ಇವ್ರದ್ದು ಚೆನ್ನಾಗಿದೆ, ಅದು ನೋಡೋಣ ಇದು ನೋಡೋಣ ಅಂತಲ್ಲ. So we were there in a situation where we had to create the product for the first time. There are many plays which are recorded in Kannada theatre, but ಕಮರ್ಷಿಯಲ್ ಆಗಿ ಇದನ್ನ ಸೇಲ್ ಮಾಡೋಂಗೆ, ಟಿಕೆಟ್ ಕೊಟ್ಟು ಜನ ನೋಡೋ ಹಂಗೆ, ಫಿನಿಶ್ ಆಗೋ ಹಂಗೆ ನಾವು ರೆಕಾರ್ಡ್ ಮಾಡ್ಬೇಕಾಗಿತ್ತು. ಅದಕ್ಕೆ ಒಂದಷ್ಟು we had to do a small bit of R&D about lighting, sound ಎಲ್ಲ ಮಾಡಿ. ಅಂಡ್ ವಿ ಅಪ್ರೋಚ್ಡ್ ಪರಮೇಶ್ ಅಂತ ಒಬ್ಬ ಸಿನಿಮಾಟೋಗ್ರಫರ್ ಇದ್ದಾನೆ. ಈಸ್ ಆಲ್ಸೋ ಅ ಥಿಯೇಟರ್ ಆರ್ಟಿಸ್ಟ್. ಹಿ ವರ್ಕ್ಸ್ ವಿತ್ ಬೆನಕ, ಅನೇಕ ಈ ತಂಡಗಳೆಲ್ಲ ಅವನು ನಾಟಕಗಳನ್ನು ಮಾಡಿದ್ದಾನೆ. ಹಿ ಈಸ್ ಆಲ್ಸೋ ಅನ್ ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಫರ್. ವೆನ್ ವಿ ಅಪ್ರೋಚ್ ಪರಮೇಶ್ ಕೇಮ್ ವಿತ್ ಹಿಸ್ ಟೀಮ್. ಮಂಜು ಅಂತ ಕ್ಯಾಮ್ರಾ ಟೆಕ್ನಿಕ್ಸ್ ಅಂತ ಒಂದು ಸಂಸ್ಥೆ ನಡೆಸ್ತಾರೆ. ಇಟ್ ವಾಸ್ ನ್ಯೂ ಫಾರ್ ದೆಮ್ ಆಲ್ಸೋ, ಬಟ್ ದೆನ್ ದಿ ಅಮೌಂಟ್ ಆಫ್ effort they put in to make these plays watchable on screen in somebody's house on a laptop or a television, a quality create ಮಾಡ್ಕೊಟ್ಟಿದೆಯಲ್ಲ, because it involves almost same amount of post production work as a cinema needs, and we don't have any money for any post production work. They did it, and they did it at almost a throwaway price, which can't be considered a remuneration in any aspect. We'll have to call it a free service only, because they probably charge us only the equipment hiring costs. The camera techniques and their team, they came for this cause. So on idi community nam jothe serak shuru aaytu. We needed a lot of lights and sounds. Kumar Swami anta nam ranga ಗೆಳೆಯರು ಒಬ್ರು, who is a professional light and sound equipment supplier, again on similar terms like camera techniques, and Parmesh gave in all his equipments, and all these were happening during the recovery period of the first phase of pandemic. We had a lot of fear that this should not become a spread from us. We had to take a lot of precautions. ನಾವು ನಾಟಕ ಮಾಡ್ಬೇಕಾದ್ರೆ we had to control the ambience. ಕಲಾವಿದರೆಲ್ಲರೂ ಆಮೇಲೆ ಅಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ ನಾಟಕ ಅಂದ್ಮೇಲೆ. We can't change the structure of the play, but we took that risk for the larger cause, hoping to succeed in our cause. And ಇದೆಲ್ಲ ಮಾಡ್ಬೇಕಾದ್ರೆ we were spending our money without knowing whether the revenues will come in to reach the needy. Fortunately, once the plays got ready and we started our marketing activities, we had one thing in mind. ನಾವು ಬರೀ ಸಂಚಯದ ಗೆಳೆಯರು, ವಿ ಆರ್ ನಾಟ್ ಪಾಪ್ಯುಲರ್ ಫೇಸಸ್. ವಿ ನ್ಯೂ ದಟ್. ನಾವು ಯಾವ ಸೆಲೆಬ್ರಿಟಿಗಳಲ್ಲ. ವಿ ಹ್ಯಾಡ್ ಟು ಫಾಲ್ ಬ್ಯಾಕ್ ಆನ್ ಸಮ್ ವೆರಿ ಇಂಪಾರ್ಟೆಂಟ್ ಪೀಪಲ್ ಆಫ್ ದ ಸೊಸೈಟಿ. ದಿಸ್ ಇಸ್ ವೇರ್ ಆರ್ಟ್ ಫ್ರೆಟರ್ನಿಟಿ ಸ್ಟುಡ್ ಬೈ ಅಸ್. ನಾಗ್ತೇಳಿ ಚಂದ್ರಶೇಖರ್, ಅರುಂಧತಿ ನಾಗ್, ಯು ನೇಮ್, ಸಂಚಾರಿ ವಿಜಯ್ ಭಾರದ್ವಾಜ್ ಅಂತ ಕ್ರಿಕೆಟರ್, ಲಾಟ್ ಆಫ್ ಅದರ್ ಥಿಯೇಟರ್ ಫ್ರೆಟರ್ನಿಟಿ, ಸುಧೇಂದ್ರ, ಜಯಂತ್ ಕಾಕಿನಿ, ಇವರೆಲ್ಲರೂ ದೇ ಸ್ಟಾರ್ಟೆಡ್ ಗಿವಿಂಗ್ ದರ್ 1-minute ಪ್ರಮೋಷನಲ್ ವಿಡಿಯೋ ಅಬೌಟ್ ಸಂಚಯ ಕೇರ್ಸ್. ಒಂದು 10-15 ಇಂಪಾರ್ಟೆಂಟ್ ರಂಗಕರ್ಮಿಗಳು ನಮಗೆ ನಮ್ಮ ಪರವಾಗಿ, ಸಂಚಯ ಕೇರ್ಸ್ ನ ಪರವಾಗಿ ಮಾತಾಡಕ್ ಶುರು ಮಾಡಿದ್ರು, ವಿಚ್ ಬಿಕೇಮ್ ಎ ವೆರಿ ಇಂಪಾರ್ಟೆಂಟ್, ಐ ಯೂಸ್ ದಿಸ್ ವರ್ಡ್, ಸೆಲ್ಲಿಂಗ್ ಟೂಲ್ ಫಾರ್ ಅಸ್. ಇದು ಇಟ್ ಹೆಲ್ಪ್ us market, it helps us market the program better. Then we started, ನಾವು ಬರೀ ಟಿಕೆಟ್ ಮಾಡಿದ್ರು, we thought we could not reach the required number of artists we needed to support. ನಮ್ಮ ಮನಸ್ಸಲ್ಲಿ ಇದ್ದಿದ್ದು 300 ಕಲಾವಿದರಿಗೆ ಕನಿಷ್ಠ 3 ತಿಂಗಳು ಗೌರವಧನ ಕೊಡಬೇಕಂತ. ಅರೌಂಡ್ 27 lakh rupees plus programming, which was very very minimal programming cost.
ಇದಿಷ್ಟು ನಾವು ರೇಸ್ ಮಾಡ್ಬೇಕಿದ್ದು ಅಂತ ನಮ್ಮಲ್ಲಿ ಟಾರ್ಗೆಟ್ ಇದ್ದಿದ್ದು. ಬರೀ ಟಿಕೆಟ್ ಸೇಲ್ ಅಲ್ಲಿ ಇಷ್ಟು ಬರುತ್ತಾ ಅನ್ನೋದು ಡೌಟ್ ಇತ್ತು. ಸೊ ವಿ ಹ್ಯಾಡ್ ಅಪ್ರೋಚ್ಡ್ ಕಪಲ್ ಆಫ್ ಫ್ಯೂ ಕಾರ್ಪೊರೇಟ್ಸ್. ನಮ್ಮಲ್ಲಿ ಕೆಲವು ಡಾಕ್ಯುಮೆಂಟೇಶನ್ ಕಷ್ಟ ಆಗಿತ್ತು, ಹಾಗಾಗಿ ಎಲ್ಲಾ ಕಡೆ ಆಗ್ಲಿಲ್ಲ. ಬಟ್ ಸ್ಟಿಲ್ ನಂದನ್ ನಿಲೇಕಣಿ ಅಂಡ್ ಮೋಹನ್ ದಾಸ್ ಪೈ supported our cause in a very, very big way. And we had a few friends of Sanchaya who are living outside of India. They didn't want to get their names out. I'll not mention their names here. They were very, very helpful in their philanthropic works. Particularly, I'll have to talk about Nandan Nilekani and Mohandas Pai's offers. The response to the mails were so fast that we had to compose time that these people have responded in such quick time. The turnover time was very, very fast. ಅಲ್ಲಿ ನಮ್ಗೆ ಸ್ಟ್ಯಾಗರ್ಡ್ ವೇಟಿಂಗ್, 2 ದಿನ ಬಿಟ್ಟು ರೆಸ್ಪಾಂಡ್ ಮಾಡ್ತೀವಿ, 1 ವಾರ ಟೈಮ್ ಕೊಡಿ, ನಮ್ಮ ಮೀಟಿಂಗ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಈ ತರದ್ದು ಯಾವುದೂ ಇರಲಿಲ್ಲ. ಮೈ ಟೀಮೇಟ್ ಕೀರ್ತಿಬಾನು ರೈಟ್ಸ್ ಎ ಮೇಲ್ and in the next 2 or 5 minutes there is a response already. That was the system they had, which was very, very wonderful. Ankondange the program started reaching out to our audience, and FUC nalli Pawan had created a separate page for Sanchaya Cares, which I have to mention here. ಅಂದ್ರೆ ಪವನ್ ನಾವು ಫೋನ್ ಮಾಡಿದಾಗ ವಿ ಸ್ಟಾರ್ಟೆಡ್ ಗಿವಿಂಗ್ ಔಟ್ ಅವರ್ ರಿಕ್ವೈರ್ಮೆಂಟ್ಸ್. ಹಿ ಸ್ಟಾರ್ಟೆಡ್ ರೈಟಿಂಗ್ ದ ಸಾಫ್ಟ್ವೇರ್, ಅಂದ್ರೆ ಹಿ ಸ್ಟಾರ್ಟೆಡ್ ರೈಟಿಂಗ್ ದಿ ಪೇಜ್ ಫಾರ್ ಅಸ್ ಆನ್ಲೈನ್. ನಾವು ಮಾತಾಡ್ತಾ ಇರ್ಬೇಕಾದ್ರೆ ವುಡ್ ಇಂಪ್ಲಿಮೆಂಟ್ ದಿ ಚೇಂಜಸ್ ಫಾರ್ ಅಸ್. ದಿ ಕೈಂಡ್ ಆಫ್ ಎಫರ್ಟ್ ಹಿ ಪುಟ್ ಇನ್ ಟು ಬ್ರಿಂಗ್ ದಿಸ್ ಪೇಜ್ ಲೈವ್ ವಾಸ್ ಟ್ರೆಮೆಂಡಸ್. ಅಂದ್ರೆ ದಿಸ್ ಕಾಂಟ್ ಬಿ ಸಿಂಪ್ಲಿ ಎಕ್ಸ್ಪ್ರೆಸ್ಡ್ ಇನ್ ವರ್ಡ್ಸ್. ಫಾರ್ಚುನೇಟ್ಲಿ ಫಾರ್ ಅಸ್, ಆಫ್ಟರ್ ದಿ ಇನಿಷಿಯಲ್ ಹಿಕಪ್ಸ್ ವೆನ್ ಎನ್ಕೌಂಟರ್ಡ್ ವಿತ್ FCRA and ಡೊನೇಷನ್ ಆಗಲ್ಲ ಅಂತ ಅಂದ್ರೆ, we got over all the other processes in a very smooth way. The program was very well received by our audience. Today it is official. We have given stipend of 3,000 rupees each for 4 months to 235 artists. ಈ ಕಲಾವಿದರು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿದ್ದಾರೆ. ಇದು ಬೆಂಗಳೂರು ಮಾತ್ರ ಅಲ್ಲ, ಇಟ್ ಹಸ್ ರೀಚ್ಡ್ ಟು ದ ಎಂಟೈರ್ ಕರ್ನಾಟಕ. ಇನ್ ಸ್ಪೆಸಿಫಿಕ್ ಹಿರಿಯ ಕಲಾವಿದರು, ಸ್ತ್ರೀ ಕಲಾವಿದರನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅವರುಗಳಿಗೆ ತಲುಪೋಂಗೆ ನಾವು ಮಾಡಿದ್ವಿ. There was another team which completely stood by us. Ganesh Shenoy ಅಂತ ತಂಡದ Ganesh Shenoy was heading the distribution management. ಶಶಿಧರ್ ಬಾರಿಘಾಟು, KSDA ಚಂದ್ರು, ವೃತ್ತಿರಂಗಭೂಮಿ ಕಲಾವಿದರ ಒಂದು ಸುಂದರೇಶ್ ಅಂತ ಒಬ್ರು, ಜೇವರ್ಗಿ ರಾಜಣ್ಣ, ಇವರೆಲ್ಲರ ಸಂಪರ್ಕ ಇಟ್ಕೊಂಡು ಒಂದು ಕಲಾವಿದರ ಪಟ್ಟಿ ತಯಾರು ಮಾಡಿ ಅವರ ಅಕೌಂಟ್ಗಳು, IFSC ಕೋಡ್ಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಾರೆ. ಅಂಡ್ ವಿ ಹ್ಯಾಡ್ ಅನದರ್ ಕ್ರೇಜಿ ಪ್ರಾಬ್ಲಮ್. ಬ್ಯಾಂಕ್ ಮರ್ಜರ್ಸ್ ಆಗಿರುತ್ತೆ, IFSC ಕೋಡ್ಸ್ ಕ್ಲಾಶ್ ಆಗ್ತಾ ಇದೆ. The technical issues I'm telling you, they had to fight out to even send the money to their accounts. But relentless agi, we didn't give up. Every day we started hitting the nail. It made a hole in the wall and we could see the light on the other side. The funds got transferred to all the artists in a very respectful way. ಯಾರ ಹೆಸರು ಯಾರ ವಿಡಿಯೋನು ನಾವೆಲ್ಲೂ ಪಬ್ಲಿಷ್ ಮಾಡಲಿಲ್ಲ. ಕೆಲವು ಕಲಾವಿದ್ರನ್ನ ಅವರ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋಕೆ ಶುರು ಮಾಡ್ಬಿಟ್ರು. ವಿ ಇಮಿಡಿಯೇಟ್ಲಿ ಬ್ರಾಟ್ ಕಂಟ್ರೋಲ್ ಆನ್ ಇಟ್. ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ಆಮೇಲೆ ದಯವಿಟ್ಟು ಇನ್ಯಾರು ನಿಮ್ಮ ವಿಡಿಯೋಗಳನ್ನ ಹಾಕಬೇಡಿ ಇದ್ರ ಬಗ್ಗೆ ಅಂತ ಅವ್ರಿಗೆಲ್ಲರಿಗೂ ಸುದ್ದಿ ಮುಟ್ಟಿಸಿದ್ವಿ. ವಿ ಡಿಂಟ್ ವಾಂಟ್ ದೆಮ್ ಟು ಕಮ್ ಔಟ್ ಅಂಡ್ ಟೆಲ್. ಕಲಾವಿದರಿಗೆ ನಮ್ಮದೇ ಅಂತ ಒಂದು ಕನಿಷ್ಠ ಗೌರವ ಅಂತ ನಾವು ಕಾಪಾಡ್ಕೋಬೇಕಾಗತ್ತೆ. ಯು, ಮೀ, ಆಲ್ ಆಫ್ ಅಸ್. ಅದನ್ನ ಹಾಳು ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ, ನಮ್ಮ ತಂಡದಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. So we maintained our decorum there, which is our responsibility. So this is Sanchaya Cares. We did our last stipend transfer 30-40 ದಿನ ಆಗಿರ್ಬೋದು ಮಾಡಿ. The last batch of fund transfer happened and we officially closed the event about a month back. ಈ ಮಾಡಿರೋ ಅಷ್ಟು ವರ್ಕ್ಸ್ ಅನ್ನ ಪಬ್ಲಿಷ್ ಮಾಡಿದೀವಿ. It is there on Sanchaya web page. So ಇವಾಗ ಮತ್ತೆ ಪ್ಯಾಂಡಮಿಕ್ ಫೇಸ್ 2 ಶುರು ಆಗಿದೆ. ಇನ್ಯಾರು ಧೈರ್ಯ ಮಾಡಿ ಎವ್ರಿ ಡೀಟೇಲ್ ಆಫ್ ಹೌ ವಿ ವೆಂಟ್ ಅಬೌಟ್, ಸೊ ದಟ್ ದ ಪ್ರೋಗ್ರಾಮಿಂಗ್, ಇಫ್ ದೇರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್, ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಅನದರ್ ಸೆಟ್ ಆಫ್ ವಾಲಂಟಿಯರ್ಸ್, ಅನದರ್ ಸೆಟ್ ಆಫ್ ಥಿಯೇಟರ್ ಪ್ರಾಕ್ಟಿಷನರ್ಸ್. ಇದನ್ನ ಇನ್ನೂ ಹೆಚ್ಚು ಉತ್ತಮವಾಗಿ ಯಾರು ಮಾಡ್ತಾರೆ. Sanchaya will stand by that team if anybody wants to take this forward also. ಆ ಕಾರಣಕ್ಕೋಸ್ಕರ ನಾವು ಇದನ್ನ ಪಬ್ಲಿಷ್ ಮಾಡ್ಬಿಟ್ವಿ. ನಾವು ಕಂಪ್ಲೀಟ್ ಆಲ್ ದಿ ಡೀಟೇಲ್ಸ್ ವಾಟ್ ಐ ಮೆನ್ಷನ್ ವಿತ್ ಮೋರ್ ಇನ್ಫಾರ್ಮೇಶನ್ ಇಸ್ ಪಬ್ಲಿಷ್ಡ್, ಮೈನಸ್ ದ ಲಿಸ್ಟ್ ಆಫ್ ಬೆನಿಫಿಷರೀಸ್. ಎವ್ರಿಥಿಂಗ್ ಎಲ್ಸ್ ಇಸ್ ಪಬ್ಲಿಷ್ಡ್. ಯಾರೇ ಒಬ್ಬರಿಗೆ ಈಗ ನಮ್ಗೆ ಪ್ರಾಬಬ್ಲಿ ದಿ ಫಿಲಾಂಥ್ರಪಿಸ್ಟ್ಸ್ ಹೂ ಗೇವ್ ಅಸ್ ಮನಿ, ಅವ್ರಿಗೆ ಏನಾದ್ರು ನಮ್ಮ ಯಾರು ಕೊಟ್ಟಿದೀವಿ ಅಂತ ಲಿಸ್ಟ್ ಬೇಕು ಅಂದ್ರೆ ಇಟ್ ಇಸ್ ದೇರ್ ಇನ್ ಅವರ್ ಎಕ್ಸೆಲ್ ಶೀಟ್ ವಿತ್ ಆಲ್ ದಿ ಇನ್ಫಾರ್ಮೇಶನ್ ಫ್ರಮ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇಂದ ಹಿಡಿದು. ಇಟ್ ಇಸ್ ಜಸ್ಟ್ ಫಾರ್ವರ್ಡ್ ಆಫ್ ಅ ಮೇಲ್ ವಾಟ್ ವಿ ಹ್ಯಾವ್ ಟು ಡೂ. ಇಟ್ಸ್ ವೆರಿ ವೆರಿ ಟ್ರಾನ್ಸ್ಪರೆಂಟ್. ಒಂದು ನಿಮಿಷದಲ್ಲಿ ನಮ್ದು ಆ ಕೆಲಸ ಮುಗಿದೋಗುತ್ತೆ. ಇಷ್ಟು ಸಂಚಯ ಕೇರ್ಸ್ ದಿವ್ಯಾ. ಐ ಥಿಂಕ್ ಐ ಸ್ಪೋಕ್
for a very long time. I'm sorry. People need to know and amazing. I think ತುಂಬಾ ಕಷ್ಟ ಈ ತರ ಒಟ್ಟಿಗೆ ಕೆಲಸ ಮಾಡೋದು ಅನ್ಲೆಸ್ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಟೀಮ್. ಕೃಷ್ಣ ಹೆಬ್ಬಾಳೆ ಸರ್ ಅವರೊಂದಿಗಿನ ಮಾತುಕತೆಯ ಮುಂದಿನ ಭಾಗ ಸರ್ವಂ ಥಿಯೇಟರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಮುಂದಿನ ಗುರುವಾರ ಪ್ರಸಾರವಾಗಲಿದೆ. ನಮಸ್ಕಾರ. ಆರ್ಟ್ ಬಗ್ಗೆ ಒಂದಷ್ಟು ಗೊತ್ತಾಗಲಿ ಅಂತ ಎಸ್ ಕೆ ಮಾಧವ್ ಅವ್ರನ್ನ ಕರ್ಕೊಂಡ್ ಬಂದು ನಾಟಕ ಮಾಡಿಸ್ತಾರೆ. ಏನು ದುಡ್ಡಿಲ್ಲ, ಕಾಸಿಲ್ಲ, ಏನಿಲ್ಲ, ಆಸೆ ಮಾತ್ರ ಇದೆ. ದರ್ ವಾಸ್ ಅ ವೆರಿ ಮ್ಯೂಸಿಕಲ್ ಫ್ಲೋ ಇನ್ ಹಿಸ್ ಫಿಂಗರ್ಸ್ ಅವ್ರ ಮೇಕಪ್ ಮಾಡ್ಬೇಕಾದ್ರೆ ಒಂಥರ ತುಂಬಾ ಚೆನ್ನಾಗಿದೆ. ಒನ್ ಥಿಂಗ್ ಐ ಡೋಂಟ್ ವಾಂಟ್ ಟು ಆನ್ಸರ್ ದಿಸ್ ಕ್ವೆಶ್ಚನ್.